ಪ್ರೈಸ್ ಲಾರ್ಡ್. ಬೈಬಲ್ನಲ್ಲಿ 2 ವಾಕ್ಯಗಳಿದೆ. ಅದನ್ನು ನಾವು ಅನೇಕ ಸಾರಿ ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಮಾಂತ್ರಿಕ ಚಾವಿ ಥರ ನಾವು ಉಪಯೋಗಿಸ್ತೀವಿ. ಅದ್ಯಾವುದು ಗೊತ್ತಾ? ಒಂದು, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯ, ಬೇಡಿರಿ ನಿಮಗೆ ದೊರೆಯುವುದು. 2ನೇದು ಯೋಹಾನ ಬರೆದ ಸುವಾರ್ತೆ ಅದರ 14ನೇ ಅಧ್ಯಾಯ 13ನೇ ವಾಕ್ಯ, ಏನೋ ನೀವು ನನ್ನ ಹೆಸರಿನಲ್ಲಿ ನೀವು ಏನೇನು ಕೇಳ್ತೀರೋ ಅದೆಲ್ಲ ನಿಮಗೆ ಕೊಡ್ತೇನೆ ಅಂತ. ಆದರೆ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ಈ ವಾಕ್ಯಗಳು ನಮ್ಮ ಕೈಯಲ್ಲಿ ಕೊಡಲ್ಪಟ್ಟಂಥ ಒಂದು ಬ್ಲ್ಯಾಂಕ್ ಚೆಕ್ಕ, ನಾವೇನೇನು ಆ ವಾಕ್ಯದ ಮೂಲಕವಾಗಿ ಬರಿತೀವಿ ಅದೆಲ್ಲ ಸಿಗುತ್ತೆ ಅಂತ. ಅನೇಕ ಪಾಸ್ಟರ್ಗಳು ನಾನು ನೋಡಿದ್ದೀನಿ, ಅವರ ವಿಶ್ವಾಸಿಗಳಿಗೆ ಅವರು ಎನ್ಕರೇಜ್ ಮಾಡ್ತಾರೆ. ನಿಮ್ಗೇನೇನು ಬೇಕು, ನಿಮಗೆ ಕಾರ್ ಬೇಕಾ, ಒಂದು ಪೇಪರಲ್ಲಿ ಕಾರ್ ಅಂತ ಬರೀರಿ, ಕಾರ್ ಅಂತ ಬರೆದು ಅದನ್ನು ಇಟ್ಟು ಅದ್ರ ಮೇಲೆ ಕೈ ಇಟ್ಟು ಈ ವಾಕ್ಯಗಳನ್ನು ಉಪಯೋಗಿಸಿ ನೀವು ಪ್ರಾರ್ಥನೆ ಮಾಡಿ. ನೀವು ಅಪ್ಪ ನನಗೆ ಕಾರ್ ಬೇಕು ಸ್ವಾಮಿ, ನಿನ್ನ ವಾಕ್ಯ ಹೇಳುತ್ತೆ ಬೇಡಿರಿ ನಿಮಗೆ ಕೊಡಲ್ಪಡುವುದು ಅಂತ. ನಾನು ಬೇಡ್ತಾ ಇದ್ದೇನೆ, ನೀನು ನನಗೆ ಕೊಡಪ್ಪ. ಅಪ್ಪ ನನಗೆ ಬಂಗ್ಲೆ ಬೇಕು ಸ್ವಾಮಿ, ನಿನ್ನ ವಾಕ್ಯ ಹೇಳುತ್ತೆ ಬೇಡಿರಿ ನಿಮಗೆ ಕೊಡಲ್ಪಡುವುದು ಅಂತ. ನಾನು ಬೇಡ್ತಾ ಇದ್ದೇನೆ, ನೀನು ಕೊಡು. ಈ ರೀತಿಯಾದಂಥ ಒಂದು ಪ್ರಾರ್ಥನೆ ನಮ್ಮಲ್ಲಿ ಅನೇಕ ಕಡೆ ನಾವು ಕೇಳಿಸ್ಕೊಳ್ಬೋದು. ಅನೇಕರು ಈ ರೀತಿಯಾಗಿರುವಂಥ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಮಾಡಿ ಅದು ನೆರವೇರದೇ ಇದ್ದಾಗ ಅವರು ನಿರಾಶೆಗೊಳಗಾಗ್ತಾರೆ. ಕೆಲವೊಂದು ಸಾರಿ ಅವರ ನಂಬಿಕೆ ಕಮ್ಮಿ ಆಗಿಬಿಡುತ್ತೆ. ದೇವರು ನನ್ನ ಬೇಡಿಕೆನ ಕೇಳ್ತಾ ಇಲ್ವಲ್ಲ, ನನ್ನ ಪ್ರಾರ್ಥನೆ ದೇವ್ರು ಕೇಳ್ತಾ ಇಲ್ವಲ್ಲ ಅಂತ ಬೇಸರ ಆಗುತ್ತೆ. ನಮ್ಮ ಲೌಕಿಕವಾದ ಆಸೆಗಳನ್ನು, ನಮ್ಮ ಶಾರೀರಿಕವಾದ ಆಸೆಗಳನ್ನು ಪೂರ್ತಿಗೊಳಿಸೋದಕ್ಕೆ ನಾವು ಈ ವಾಕ್ಯಗಳನ್ನು ಬಳಸ್ಬೋದು. ಅಥವಾ ಇದರಿಂದ ಯಾವುದಾದ್ರೂ ಒಂದು ಆಧ್ಯಾತ್ಮಿಕವಾದ ಆಳವಾದ ರಹಸ್ಯ ಅಡಗಿದೆಯಾ? ಈ ವಿಡಿಯೋದಲ್ಲಿ ನಾವು ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 7ನೇ ವಾಕ್ಯದ ಬಗ್ಗೆ ನಾವು ತಿಳಿಲಿಕ್ಕಿದ್ದೇವೆ. ಏನೋ ಬೇಡಿರಿ ನಿಮಗೆ ದೊರೆಯುವುದು, ಈ ವಾಕ್ಯದ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ, ಈ ವಾಕ್ಯದ ಬಗ್ಗೆ ನಾವು ಕಲಿಯಲಿಕ್ಕಿದ್ದೇವೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 13ನೇ ವಾಕ್ಯದ ಬಗ್ಗೆ ನಾವು ವಿವರವಾಗಿ ಆಳವಾಗಿ ನಾವು ಕಲಿಯೋಣ. ಹಾಗಾದರೆ ಬನ್ನಿ ಸತ್ಯವನ್ನು ಅನ್ವೇಷಿಸೋಣ. ಬೈಬಲ್ನಲ್ಲಿ ಯಾವುದೇ ವಾಕ್ಯ ಒಂಟಿಯಾಗಿಲ್ಲ, ಅದಕ್ಕೊಂದು ಸಂದರ್ಭ ಇದೆ. ಯಾವ ಸಂದರ್ಭದಲ್ಲಿ ಹೇಳಿದ್ದು, ಯಾರು ಹೇಳಿದ್ದು, ಯಾಕೆ ಹೇಳಿದ್ದು, ಯಾರು ಹೇಳಿದ್ದು, ಈ ರೀತಿಯಾಗಿರುವಂಥ ಒಂದು ಸಂದರ್ಭ ಇದೆ. ಮತ್ತು ಅದೇ ಪ್ರಕಾರವಾಗಿ ಅದರ ಪರ್ಯಾಯ ವಾಕ್ಯಗಳು ಕೂಡ ಇರುತ್ತೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಕಲಿತಾಗ ಆ ವಾಕ್ಯದ ನಿಜವಾದ ಅರ್ಥವನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಈ ವಾಕ್ಯಗಳನ್ನು ನಾವು ಒಂದು ನಮ್ಮ ಐಹಿಕವಾದ ಲೌಕಿಕವಾದ ಇಚ್ಛೆಗಳನ್ನು ಪೂರ್ತಿ ಮಾಡಿಕೊಳ್ಳೋದಕ್ಕೆ ನಾವು ಒಂದು ವೇಳೆ ಬಳಸೋದಾದರೆ, ಖಂಡಿತವಾಗ್ಲೂ ಹೇಳ್ತೀನಿ, ನಾವು ಅದನ್ನು ತಪ್ಪಾಗಿ, ವಾಕ್ಯಗಳನ್ನು ತಪ್ಪಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಈ ವಾಕ್ಯ ಲೌಕಿಕವಾದ ವಿಷಯಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ, ಇದು ಈ ಲೌಕಿಕವಾದ ವಿಷಯಗಳಿಗಿಂತ ಎಷ್ಟೋ ಹೆಚ್ಚಾದ ದೊಡ್ಡದಾದ ವಿಷಯದ ಬಗ್ಗೆ ಈ ವಾಕ್ಯ ಮಾತಾಡುತ್ತೆ. ನಾನು ಈ ವಾಕ್ಯವನ್ನು ಒಮ್ಮೆ ಓದ್ತೀನಿ, ನೀವು ಕೇಳಿಸ್ಕೊಳ್ಳಿ. ಮತ್ತಾಯನ ಬರೆದ ಸುವಾರ್ತೆ ಅದರ 7ನೇ ಅಧ್ಯಾಯ 7ನೇ ವಾಕ್ಯ ಏನು ಬರೆದಿದೆ? ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಇಲ್ಲಿ ನಾವೇನು ಓದ್ಬೋದು? ಪರಲೋಕದ ತಂದೆ ನಮಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ ಅಂತ ಇದೆ. ಹಾಗಾದರೆ ಯಾವುದು ಈ ಒಳ್ಳೆಯ ವರ ಯಾವುದು? ನಾವು ಇದೇ ವಾಕ್ಯದ ಪರ್ಯಾಯ ವಾಕ್ಯವಾದ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ ಅದರ 9ನೇ ವಾಕ್ಯದಿಂದ ನಾವು ನೋಡ್ಬೋದು. ಲೂಕನು ಬರೆದ ಸುವಾರ್ತೆ ಅದರ 11ನೇ ಅಧ್ಯಾಯ 9ನೇ ವಾಕ್ಯದಿಂದ ನಾನು ಓದ್ತಾ ಇದ್ದೇನೆ. ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ, ಇಲ್ಲಿ ಸರಿಯಾಗಿ ನೀವು ಕೇಳಿಸ್ಕೊಳ್ಳಿ, ಏನಿದೆ? ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥವನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ
ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ. ಇಲ್ಲಿ ಕಾರು, ಬಂಗ್ಲೆ, ಬ್ಯಾಂಕ್ ಬ್ಯಾಲೆನ್ಸ್ ಇವುಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಮಾತಾಡ್ತಾ ಇರುವಂಥದ್ದು ಆಧ್ಯಾತ್ಮಿಕವಾದ ಆಶೀರ್ವಾದದ ಬಗ್ಗೆ, ಅಂದರೆ ಪವಿತ್ರಾತ್ಮನ ಬಗ್ಗೆ, ಪವಿತ್ರಾತ್ಮನ ವರದ ಬಗ್ಗೆ. ಬೇಡಿರಿ ನಿಮಗೆ ಕೊಡಲ್ಪಡುವುದು ಅಂದರೆ ನಾವು ಪವಿತ್ರಾತ್ಮನಿಗಾಗಿ ಬೇಡಬೇಕು, ಪವಿತ್ರಾತ್ಮನ ಸಾನ್ನಿಧ್ಯಕ್ಕಾಗಿ ಬೇಡಬೇಕು, ಪವಿತ್ರಾತ್ಮನ ವರಗಳಿಗಾಗಿ ಬೇಡ್ಕೊಳ್ಬೇಕು. ಹುಡುಕಿರಿ ನಿಮಗೆ ಸಿಕ್ಕುವುದು ಅನ್ನುವಾಗ ಅನೇಕ ವಾಕ್ಯಗಳಲ್ಲಿ, ಬೈಬಲ್ನಲ್ಲಿ ನಾವು ಅನೇಕ ವಾಕ್ಯಗಳನ್ನು ನೋಡಬಹುದು. 1 ಪೂರ್ವಕಾಲ ವೃತ್ತಾಂತ ಅದರ 28ನೇ ಅಧ್ಯಾಯದ 9ನೇ ವಾಕ್ಯ, ಮತ್ತು 2 ಪೂರ್ವಕಾಲ ವೃತ್ತಾಂತ ಅದರ 15ನೇ ಅಧ್ಯಾಯ 2ನೇ ವಾಕ್ಯ, ಜ್ಞಾನೋಕ್ತಿ ಅದರ 8ನೇ ಅಧ್ಯಾಯದ 17ನೇ ವಾಕ್ಯ, ಮತ್ತು ಎರೇಮಿಯನ ಪ್ರವಾದನೆ ಗ್ರಂಥ ಅದರ 29ನೇ ಅಧ್ಯಾಯದ 13ನೇ ವಾಕ್ಯ. ಈ ಎಲ್ಲ ವಾಕ್ಯಗಳು ನಮಗೆ ಹೇಳುತ್ತೆ ನಾವು ದೇವರನ್ನ ಹುಡುಕಬೇಕು ಅಂತ. ತಟ್ಟಿರಿ ನಿಮಗೆ ತೆರೆಯೋದು ಅಂತ ಹೇಳಿದ್ರೆ ಸ್ವರ್ಗಕ್ಕೆ, ನಿತ್ಯ ಜೀವಕ್ಕೆ ಹೋಗುವ ಬಾಗಿಲನ್ನು ನಾವು ತಟ್ಟಬೇಕು. ಬಾಗಿಲನ್ನು ತಟ್ಟೋದು ಪ್ರಾರ್ಥನೆಯನ್ನು ದರ್ಶಿಸುತ್ತೆ. ಹಾಗಾದ್ರೆ ನಿಜವಾದ ಕ್ರೈಸ್ತರ ಮೊದಲ ಪ್ರಾಧಾನ್ಯತೆ ಅದು ಪರಲೋಕದ ವಿಷಯಗಳಾಗಿರಬೇಕೇ ಹೊರತು ಈ ಲೋಕದ ಆಸೆಗಳಲ್ಲ. 1 ಯೋಹಾನ ಅದರ 5ನೇ ಅಧ್ಯಾಯ 14ನೇ ವಾಕ್ಯ ಹೀಗೆ ಹೇಳುತ್ತೆ, ನೀವು ದೇವರ ಚಿತ್ತಾನುಸಾರವಾಗಿ ಏನೆಲ್ಲ ಬೇಡ್ಕೊಳ್ತಿರೋ ಅದೆಲ್ಲ ದೇವರು ಕೊಡ್ತಾನೆ ಅಂತ. ನಾವು ಬೇಡಿಕೊಳ್ಳುವಂಥದ್ದೇನಿದೆ ಅದು ನಮ್ಮ ಚಿತ್ತಾನುಸಾರವಾಗಿ ಆಗಿರಬಾರ್ದು, ಅಥವಾ ನಮಗೆ ಏನೋ ಬೇಕು, ನಮಗೇನೋ ಆಸೆ ಇದೆ ಅದನ್ನು ನಾವು ಬೇಡ್ಕೊಳ್ತೀವಿ, ಆ ರೀತಿಯಾಗಿ ಆಗಿರಬಾರ್ದು. ನಾವು ಬೇಡ್ಕೊಳ್ಳುವಂಥದ್ದು ಅದು ದೇವರ ಚಿತ್ತಕ್ಕೆ ಅನುಸಾರವಾಗಿ ಆಗಿರ್ಬೇಕು. ದೇವರು ನಮ್ಮ ಎಲ್ಲ ನ್ಯಾಯ ಅಥವಾ ಅನ್ಯಾಯದ ವಸ್ತುಗಳನ್ನು ನಾವೇನೇನು ಕೇಳ್ತೀವಿ ಅದು ಸರಿಯಾಗಿರ್ಬೋದು, ತಪ್ಪಾಗಿರ್ಬೋದು, ಅದು ಸಿಗುತ್ತೆ. ಆ ರೀತಿಯಾಗಿ ಕೊಡುವಂಥ ಒಂದು ಅಲ್ಲಾದಿನ ದೀಪ ಅಲ್ಲ. ಅಲ್ಲಾದಿನ ದೀಪ ಗೊತ್ತಿಲ್ಲದೆ ಇರೋರಿಗೆ ನಾನು ಒಂದು ಚಿಕ್ಕ ಕತೆ ಹೇಳ್ತೇನೆ. ಅಲ್ಲಾದಿನ್ ಅನ್ನುವಂಥ ಒಬ್ಬ ಹುಡುಗ ಇದ್ದಂತೆ, ಆ ಕತೆ ಅಷ್ಟೇ, ನಿಜವಾಗ್ಲೂ ನಡೆದಿದ್ದಲ್ಲ. ಅಲ್ಲಾದಿನ್ ಅನ್ನೋ ಹುಡುಗ ಅವನ ಹತ್ರ ಒಂದು ದೀಪ ಇತ್ತು. ಆ ದೀಪನ ಉಜ್ಜಿದಾಗ ಅದರಿಂದ ಒಬ್ಬ ಜೀನಿ ಬರ್ತಾ ಇದ್ದಂತೆ. ಜೀನಿ ಬಂದು, ಒಡೆಯ ನಿನ್ಗೇನು ಬೇಕು ಕೇಳು ಅಂತ. ಅಲ್ಲಾದಿನ್ ಅದನ್ನ ಆ ಜೀನಿಗೆ ಒಳ್ಳೇದು ಕೇಳ್ತಾನೋ ಕೆಟ್ಟದ್ದು ಕೇಳ್ತಾನೋ ಆ ಜೀನಿ ಅದನ್ನ ಮಾಡ್ತಾ ಇದ್ದಂತೆ. ದೇವರು ಈ ರೀತಿಯಾಗಿರುವಂಥ ಜೀನಿ ಅಲ್ಲ. ದೇವರು, ನಮ್ಮ ದೇವರು ನಮ್ಮ ತಂದೆ. ಮಕ್ಕಳು ಒಂದು ವೇಳೆ ಚಿಕ್ಕ ಮಕ್ಕಳು ಆಟ ಆಡೋದಕ್ಕೆ ಚಾಕು ಕೇಳಿದ್ರೆ ನಾವು ಯಾರು ಕೊಡೋದಿಲ್ಲ ಅಲ್ಲ. ಯಾಕೆಂದರೆ ಅದು ಆ ಮಕ್ಕಳು ಆ ಚಾಕುವಿಂದ ಅವ್ರಿಗೆ ಹರ್ಟ್ ಮಾಡ್ಕೊಳ್ತಾರೆ, ಅವ್ರಿಗೆ ನೋವು ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಅವ್ರ ಹತ್ರನೂ ನಾವು ಚಾಕುನ ಮಕ್ಕಳಿಗೆ ಕೊಡೋದಿಲ್ಲ. ನಾವು ಓದಿದ್ವಿ ಅಲ್ಲ, ಮಗ ತಂದೆಗೆ ರೊಟ್ಟಿಯನ್ನು ಕೇಳಿದ್ರೆ ತಂದೆ ಕಲ್ಲನ್ನು ಕೊಡೋದಿಲ್ಲ. ಮಗ ತಂದೆಗೆ ಮೀನನ್ನು ಕೇಳಿದ್ರೆ ಮಕ್ಕಳಿಗೆ ತಂದೆ ಹಾವನ್ನು ಕೊಡೋದಿಲ್ಲ. ನಾನು ನಿಮಗೆ ಸ್ವಲ್ಪ ಇದನ್ನು ಚೇಂಜ್ ಮಾಡಿ ನಿಮಗೆ ಕೇಳ್ತೀನಿ. ಒಂದು ವೇಳೆ ನಮ್ಮಲ್ಲಿ ಎಷ್ಟು ಜನ ತಂದೆಯರು ಮಕ್ಕಳು ತಿನ್ನೋದಕ್ಕೆ ರೊಟ್ಟಿ ಕೇಳೋದು ಬೇಡ, ಮಕ್ಕಳು ತಿನ್ನೋದಕ್ಕೆ ಕಲ್ಲು ಕೇಳಿದ್ರೆ ನಮ್ಮಲ್ಲಿ ಎಷ್ಟು ತಂದೆಯರು ಮಕ್ಕಳಿಗೆ ಕಲ್ಲನ್ನು ಕೊಡ್ತೀವಿ? ಯಾರು ಕೊಡೋದಿಲ್ಲ ಅಲ್ವಾ? ಮಕ್ಕಳಿಗೆ ಏನು ಅವಶ್ಯಕತೆ ಇದೆಯೋ, ಏನು ಸರಿಯಾಗಿದೆಯೋ ಅದನ್ನು ನಾವು ಮಕ್ಕಳಿಗೆ ಕೊಡ್ತೇವೆ. ನಮ್ಮ ದೇವರು ಕೂಡ ಇದೇ ರೀತಿ. ನಾವು ತಪ್ಪಾಗಿರೋದನ್ನು ಕೇಳಿದ್ರೆ ದೇವ್ರು ಕೊಡೋದಿಲ್ಲ. ನಮ್ಮ ಆತ್ಮಿಕ ಜೀವಿತಕ್ಕೆ, ನಮ್ಮ ಒಂದು ಅನಂತ ನಿತ್ಯ ಜೀವಿತಕ್ಕೆ ಏನು ಅವಶ್ಯಕತೆ ಇದೆಯೋ ಅದನ್ನು ದೇವ್ರು ಕೊಡ್ತಾನೆ. ಅದಕ್ಕೆ ಇಲ್ಲಿ ವಾಕ್ಯ ಹೇಳುತ್ತೆ, ಲೌಕಿಕ ತಂದೆಗಳಾದ ನಾವುಗಳೇ ಮಕ್ಕಳಿಗೆ ಎಷ್ಟೋ ಒಳ್ಳೆಯವುಗಳನ್ನು ನಾವು ಕೊಡೋದಾದರೆ, ಇನ್ನು ಪರಲೋಕದ ತಂದೆ, ನಮಗಾಗಿ ತನ್ನ ಮಗನನ್ನೇ ಬಲಿ ಕೊಟ್ಟಂಥ ತಂದೆ, ಪ್ರೀತಿಸುವ ತಂದೆ, ನಮಗಾಗಿ ಎಷ್ಟೆಲ್ಲ ಒಳ್ಳೆಯ ವರಗಳನ್ನು ಕೊಡ್ತಾನೆ ಅಂತ. ಅದರಿಂದ ಮುಂದಿನ ಸರಿ ಯಾರಾದರೂ ಬಂದು ನಿಮಗೆ ಹೇಳಿದ್ರೆ, ಮತ್ತಾಯ ಹೇಳುತ್ತೆ, ಬೇಡಿ ನಿಮಗೆ ದೊರೆಯುವುದು ಅಂತ, ನಿಮ್ಗೆ ಏನೇನು ಬೇಕೋ ಎಲ್ಲ ಬೇಡ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರಿಗೆ ನೀವು ಹೇಳಿ, ಈ ವಾಕ್ಯ ಹೇಳೋದು ಪವಿತ್ರಾತ್ಮನ ಬೇಡ್ಕೊಳ್ಳೋದಕ್ಕೆ ಅಂತ. ಹಾಗೆ ನಾವು ಕೂಡ ಈ ವಾಕ್ಯವನ್ನು ಓದುವಾಗ, ಈ ವಾಕ್ಯವನ್ನು ನಾವು ಮನನ ಮಾಡುವಾಗ ನಾವು ಕೂಡ ಅರ್ಥ ಮಾಡ್ಕೋಬೇಕು. ಈ ವಾಕ್ಯ ಏನಿದೆ ಇದು ದೇವರ ಜೊತೆ ನಮ್ಮ ಸಂಬಂಧವನ್ನು ಗಟ್ಟಿ ಮಾಡಲಿಕ್ಕೆ ಇರುವಂಥ ವಾಕ್ಯನೇ ಹೊರತು ನಾವು ಒಂದು ಏನೋ ದೊಡ್ಡ ಲಿಸ್ಟ್ ಮಾಡಿದ್ದೀವಿ, ನಮ್ಗೆ ಅದು ಬೇಕು ಇದು ಬೇಕು ಅಂತ, ಅದನ್ನು ಆ ಲಿಸ್ಟ್ನ ದೇವರು ಕೊಡುವಂಥ ವಾಕ್ಯ ಅಲ್ಲ ಇದು. ದೇವರನ್ನ ಕೇಳಿ, ಆತನ ಜ್ಞಾನವನ್ನು ಕೇಳಿ, ಆತನ ಸ್ವಭಾವವನ್ನು ಕೇಳ್ಕೊಳ್ಳಿ. ದೇವರೇ ನಮಗೆ ದೊರೆತಾಗ ಆತನ ಹಿಂದೆ ಎಲ್ಲವೂ ಬರುತ್ತಂತೆ. ಮತ್ತಾಯ 6:33 ಹೇಳುತ್ತೆ, ನೀವು ನೀತಿಗಾಗಿ ರಾಜ್ಯಕ್ಕಾಗಿ ತವಕ ಪಡಿ, ಅದರ ನಂತರ ಅದರ ಹಿಂದೆ ಬೇರೆ ಎಲ್ಲ ದೊರೆಯುತ್ತೆ ಅಂತ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಒತ್ತಿ, ಅವಾಗ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನಾವು ಇದೇ ರೀತಿಯಾಗಿ
ವಾಕ್ಯದ ಆಳವಾದ ಅರ್ಥವನ್ನು ನಾವು ಹಾಕ್ತಾ ಇರ್ತೀವಿ. ನಮ್ಮ ವಿಡಿಯೋಗಳನ್ನ ನೋಡಿ ನಾವೆಲ್ಲ ಒಟ್ಟಿಗೆ ಒಂದಾಗಿ ಒಗ್ಗಟ್ಟಾಗಿ ದೇವ್ರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ನಾವು ಕಲ್ತ್ಕೊಳ್ಳೋಣ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ